ಅಂದರೆ ಈಗ ಇಷ್ಟು ಜನ ಸಂಪಾದನೆ ಮಾಡಿದ್ದು ಹೇಗೆ ರಾಜಣ್ಣ? ಇಷ್ಟೊಂದು ನೇರವಾಗಿ ಮಾತಾಡಿಕೊಂಡು ಇದೇ ದಿಕ್ಕಲ್ಲಿ ಹೋದರೆ ಕಷ್ಟ ಇದೆ ಮುಂದಕ್ಕೆ ಅಂತೆಲ್ಲ ಹೇಳ್ತಾರಲ್ಲ, ಇದೆಲ್ಲದರ ಆಚೆಗೂ ಮಧುಗಿರಿ ಅಂದರೆ ರಾಜಣ್ಣ, ಮಧುಗಿರಿ ಅಂದರೆ ರಾಜಣ್ಣ. 2008 ಈಚೆಗೆ ಮಧುಗಿರಿ ಸಂಪರ್ಕ ನನಗೆ. ನಾನು ಫಸ್ಟ್ ಎಲೆಕ್ಷನ್ ನಿಂತಿದ್ದು. ಕ್ಯಾತ್ಸಂದ್ರದವರ ನೀವು? ನಾನು ಕ್ಯಾತ್ಸಂದ್ರ, ಓದಿದ್ದು ಹುಟ್ಟಿದ್ದು ಮಾಗಡಿ ತಾಲೂಕಲ್ಲಿ ಕುದೂರ್ ಹತ್ರ ಪರ್ವತನಹಳ್ಳಿ ಅಂತ ಊರು, ಗೊತ್ತಾಯ್ತಾ. ನಾನು ಅಲ್ಲಿ ಸ್ಕೂಲಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇಲ್ಲಿ ನನಗೆ ನಮ್ಮ ಸೋದ್ರ ಮಾವ, ನಮ್ಮ ತಾಯಿ ಅಣ್ಣ, ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಇಲ್ಲಿ ಕರ್ಕೊಂಬಂದು ಇಲ್ಲಿ ಸ್ಕೂಲಿಗೆ ಸೇರಿಸಿದ್ರು. ಇಲ್ಲಿ ಕ್ಯಾತ್ಸಂದ್ರದಲ್ಲಿ ಮಿಡ್ಲ್ ಸ್ಕೂಲಿಗೆ. ನಮಗಲ್ಲಿ ಏನು ತೊಂದರೆ ಇತ್ತಂದರೆ, ನಮ್ಮ ಪರ್ವತನಹಳ್ಳಿಯಿಂದ ಕುದೂರಿಗೆ ಬರಬೇಕು 1.25 ಕಿಲೋಮೀಟ್ರು. ಆ ಮಧ್ಯೆ ಒಂದು ನೀರಿನ ಹಳ್ಳ ಬರತಕ್ಕಂಥ. ಕುದೂರು ಬೆಟ್ಟದ ಮೇಲೆ ಮಳೆ ಸ್ವಲ್ಪ ಬಿದ್ದರೆ ಹಳ್ಳ ಬಂದ್ಬಿಡೋದು. ನಾವು ಕುದೂರಲ್ಲಿದ್ದರೆ ಕುದೂರಲ್ಲೇ ಉಳಿಬೇಕು, ಪರ್ವತನಹಳ್ಳಿಲಿದ್ದರೆ ಪರ್ವತನಹಳ್ಳಿಲೇ ಇರಬೇಕು. ಹಳ್ಳ ಮುಗಿಯೋವರೆಗೂ ಬರಾಗಿರಲಿಲ್ಲ. ಒಂದು ದಿವಸ ನಮ್ಮ ಅಜ್ಜಿ, ನಮ್ಮ ತಾಯಿ, ನಮ್ಮ ತಾತ, ನಮ್ಮ ತಾಯಿ ತಂದೆ ಇಬ್ಬರೂ ನಾನು ನೋಡಲಿಕ್ಕೆ ಬಂದಿದ್ದಾರೆ. ಇಲ್ಲಿಂದ ಗಾಡಿ ಕಟ್ಕೊಂಬರ್ಬೇಕು. ಅಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಆಗ. ಹಳ್ಳ ತುಂಬಿಟ್ಟಿದೆ 57, 58 ಇಲ್ಲ. ಇವರು ಊರಿಗೆ ಹೋಗೋವರೆಗೆ ಹಳ್ಳ ಇಲ್ಲ. ಊರಿಗೆ ಹೋದ್ಮೇಲೆ ಮಳೆ ಬಂತು, ಹಳ್ಳ ಬಂದ್ಬಿಟ್ಟಿದೆ. ನಾನು ಇಲ್ಲಿ ಸ್ಕೂಲಲ್ಲಿ ಇದ್ನಲ್ಲ, ಸರಿ ನಾನು ಅಲ್ಲಿ ಊರಿಗೆ ಹೋಗೋಕ್ಕಾಗಲಿಲ್ಲ. ನನಗೆ ಅಲ್ಲಿ ಕುದೂರಮ್ಮನ ದೇವಸ್ಥಾನ ಮುಂದೆ ನಮ್ಮದೊಂದು ಮನೆ ಇದೆ, ಅಲ್ಲಿ ನನ್ನ ಮಲಗಿಸಿದ್ರು. ಸರಿ, ಊರಿಂದ ಲಾಟಿನ್ ತಗೊಂಡು ಬುತ್ತಿ ತಗೊಂಡು ಬಂದರು, ಊಟ ಹಾಕಿದ್ರು, ನಾನು ಮಲಿಕೊಂಬಿಟ್ಟೆ. ನಾನು ರಾತ್ರಿ ಹೋಗ್ಲಿಲ್ವಲ್ಲ, ನಮ್ಮ ಅಜ್ಜಿನೂ ತಾತ ಎಲ್ಲ ಬರಲೇ ಇಲ್ಲ ನನ್ನ ಮೊಮ್ಮಗ ಅಂತೇಳಿ ಬೆಳಗ್ಗೆ ಗಾಡಿ ಕಟ್ಕೊಂಡು ಸೀದಾ ಇಲ್ಲಿಗೆ ಬಂದರು. ನಡೆಯಲೆ ಅಂತೇಳಿ ಪುಸ್ತಕ ಅದೇನು ಬಟ್ಟೆ ಇದು ತಗೊಂಡು ಸೀದಾ ಕೆಲಸನ ಕರ್ಕೊಂಬಂದು ಸ್ಕೂಲಿಗೆ ಸೇರಿಸಿದ್ರು. ಸೊ ಈಗ ಊರೇ ಬೇಡ ಅಂತ, ಇಲ್ಲಿ ಊರೇ ಬೇಡ ಬಾರ ಅಲ್ಲಿ ಓದಿವಂತೆ ಅಂತ ಕರ್ಕೊಂಬಂದು. ನಮ್ಮ ತಾತ ಅವನು ಕುಸ್ತಿ ಪೈಲ್ವಾನ್ ಇದ್ದವನು. ನಮ್ಮದೇ ಒಂದು ಗರಡಿ ಮನೆ ಸ್ವಂತ. ನನಗೆ ನಾನು ಸ್ವಲ್ಪ ಚೆನ್ನಾಗಿದ್ನಲ್ಲ, ಕೆಂಪಿಗೆಲ್ಲ ಇದ್ದೆ ಅಂತೇಳಿ ಇವನು ಕುಸ್ತಿಗೆ ಇವನು ಉಸ್ತಾದ್ ಮಾಡಿಬಿಡ್ತೀನಿ ಅಂತೇಳಿ ಗರಡಿಗೆ ಹಾಕ್ಬಿಟ್ರು. ಗರಡಿಗೆ ಹಾಕಿ ಗರಡಿ ಮನೆಯಲ್ಲಿ ಕರ್ಕೊಂಡೋಗಿ ಸಾಮೆಲ್ಲ ಮಾಡಿಸೋರು. ಚಿಕ್ಕ ವಯಸ್ಸಲ್ಲಿ ಪಕ್ಕದಲ್ಲೇ ತಣ್ಣೀರು ಬಾವಿ, ನೀರು ಸೇದಾಕ್ಬಿಡು. ನನಗೆ TB ಅಟ್ಯಾಕ್ ಆಗ್ಬಿಡ್ತು. ಆ TB ಅಟ್ಯಾಕ್ ಆದಾಗ ನಾನು ಈ ಕುಸ್ತಿ ಬಿಡಂಗಾಯಿತು. ಆಗ ನಾನು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸಿ ಓದಂಥವ್ರು. ನಾನು ಬ್ರೈಟ್ ಸ್ಟೂಡೆಂಟು ಕೂಡ ಇದ್ದೆ. ನಾನು ಯಾವಾಗಲೂ ಕೂಡ ನಾನು ಯಾವುದೇ ಇದರಲ್ಲಿ ನೀವು ಚೆನ್ನಾಗಿ ಓದ್ತಿದ್ರ, ಪರಮೇಶ್ವರ್ ಚೆನ್ನಾಗಿ ಓದ್ತಿದ್ರ? ಪರಮೇಶ್ವರನು ಓದೋರು, ನಾನು ಚೆನ್ನಾಗಿ ಓದ್ತಾ ಇದ್ದೆ. ನಾನು ಯಾವಾಗಲೂ ಕೂಡ ಫಸ್ಟ್ ಕ್ಲಾಸಲ್ಲಿ ಇರ್ತಿದ್ದೆ ಹೊರತು ನಾನು ಅವಾಗ ಈಗಿನ ರೀತಿ ಈಗಿನ 2 ಸ್ಟಿಕ್ಕು ಆವಾಗಿನ 2 ಸ್ಟಿಕ್ಕು ಭಾಳ ಗಜಗಜ ಅಂದರೆ ವ್ಯತ್ಯಾಸ. ಸೊ ಅದರಿಂದ ನಮ್ಮಲ್ಲಿ ಇರ್ತಾಯಿತ್ತು. ನಾನು ಅವಾಗ SLC ಪಾಸ್ ಮಾಡಿದ್ದೆ. ಮತ್ತು ಡಿಗ್ರಿ ನಂದು ಫಿಸಿಕ್ಸ್ ಮ್ಯಾಥ್ಸ್ ಮೇಜರ್. ನಂದು ಫಿಸಿಕ್ಸು ಮ್ಯಾಥ್ಸು ಕೆಮಿಸ್ಟ್ರಿ ಮೈನರ್. ನಾನು ಆವಾಗಲೇ ನಾನು ಮ್ಯಾಥ್ಸಲ್ಲಿ 84% ತೆಗಿತೆ. ನಾವೆಲ್ಲ ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸು, ನಾವು ಬೆಂಗಳೂರು ಯೂನಿವರ್ಸಿಟಿ ಇಲ್ಲ. ಮೈಸೂರು ಯೂನಿವರ್ಸಿಟಿನೇ ವೆರಿ ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿ, ವೆರಿ ಟಫ್ ಸಬ್ಜೆಕ್ಟ್ಸ್, ಪೇಪರ್ಸು ಟಫ್ ಇರ್ತಾಯಿತ್ತು. ಆ ಥರದಲ್ಲಿ ನಾವೆಲ್ಲ ವಿದ್ಯಾಭ್ಯಾಸ ಮಾಡೋದಂತ. ರಾಜಕೀಯದ ಪಟ್ಟು ಕಷ್ಟನಾ, ಕುಸ್ತಿ ಪಟ್ಟು ಕಷ್ಟನಾ ರಾಜಣ್ಣ ಅವರೇ? ಕುಸ್ತಿ ಪಟ್ಟು ನೇರವಾಗಿರ್ತದೆ, ರಾಜಕೀಯದ್ದು ಮೋಸದ ಪಟ್ಟು, ಗೊತ್ತಾಯ್ತಾ. ಕುಸ್ತಿಗೂ ರಾಜಕೀಯಕ್ಕೂ ಅಷ್ಟೇ. ಇದೇ ಟಫ್ ಅಂತೀರಾ ಹಾಗಾದ್ರೆ? ಯಾವುದು ನೇರವಾಗಿ ಬಂದರೆ ಫೇಸ್ ಮಾಡಿಬಿಡ್ತೀನಿ ನಾನು. ಇದು ಕುಸ್ತಿದೆಯಲ್ಲ, ಅವನೇನು ಪಟ್ಟು ಹಾಕ್ತಾನೆ, ನಾವು ಒಂದು ಪಟ್ಟು ಹಾಕ್ಬಿಡ್ತೀವಿ. ನೇರ ಇರ್ತದೆ. ಸಪೋಸ್ ಅದು ಸರಿ ಸಕ್ಸಸ್ ಆಗಲಿಲ್ಲ ಇನ್ನೊಂದು ಹಾಕ್ತೀವಿ. ಈ ರಾಜಕೀಯದಲ್ಲಿ ಹಂಗಲ್ಲ, ಮೋಸ. ಯಾರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಆಗಲ್ಲ. ಏನು ಗೊತ್ತಿಲ್ಲದೆ ರಾಜಣ್ಣ ಇಷ್ಟು ವರ್ಷ ಸವಸ್ಬಿಟ್ಟಿದ್ದೀರಾ ಹಾಗಾದ್ರೆ ರಾಜೀಯದಲ್ಲಿ? ನೋಡಿ, ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು ಇರ್ತೀನಿ, ಕೆಟ್ಟವ್ರಿಗೆ ಅಷ್ಟೇ ದುಷ್ಟ ಇರ್ತೀನಿ. ನಂದು ಸ್ವಭಾವ ಏನಂದರೆ, ಒಳ್ಳೆಯವನಿಗೇನೋ ಅವ್ನಿಗೆ ಅಷ್ಟೇ ಗೌರವ ಕೊಡ್ತೀವಿ, ಒಳ್ಳೆಯವನಾಗಿರ್ತೀವಿ. ಅವ್ರಿಗಿನ್ನ ಕಡಿಮೆ ಅನ್ನೋ ರೀತಿ ನಾನು ಭಾವನೆ ಇಟ್ಕೊಂಡಿರ್ತೀನಿ. ಈ ದುಷ್ಟರು ಬಂದರೆ ಅವನು ಎಂಥವನೇ ಇದ್ರು ಕೂಡ ಅವನಿಗಿನ್ನ ಮೇಲಿದ್ದೇನೆ ಹೊರತು ನಾನು ಅಂತ ಅನಿಸ್ಕೊಳ್ಳೋದಿಲ್ಲ. ನಾನು ದುಷ್ಟತನಕ್ಕೂ ಕೂಡ ನಾನೇನು ಯಾವತ್ತೂ ಅಂಜೋದು ಇಲ್ಲ. ಅವನಿಗಿನ್ನ ಡಬಲ್ ದುಷ್ಟ ಇರ್ತೀನಿ.